ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಮಂಗಳವಾರ, ಟೈಮ್ ಬಂದುಬಿಟ್ಟು ಆಗಲಿ 7:30 ಆಗಿದೆ. ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಸಗಣಿರೆಲ್ಲ ಹಾಕಿದ್ದೀನಿ. ಸ್ವಲ್ಪ ಹಾರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇನ್ನೂ ರಂಗೋಲಿ ಹಾಕಿಲ್ಲ, ಹಾಕ್ಬೇಕಿತ್ತು ಇಷ್ಟೊತ್ತಿಗೆ. ಇದು ಜಾಸ್ತಿ ದಿನ ಆಗಿತ್ತು ಸಗಣಿರು ಹಾಕ್ಬಿಟ್ಟು, ಅದಕ್ಕೆ ಸ್ವಲ್ಪ ಜಾಸ್ತಿ ಒಂದು 2 ಬಕೆಟ್ ತುಂಬ ಕಲಿಸ್ಕೊಬಿಟ್ಟು ಚೆನ್ನಾಗಿ ಹಾಕ್ಬಿಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಹಾರ್ಕೊಳ್ಳಿ ಅಲ್ಲಿ ಸೆಂಟ್ರಲ್ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ. ರಂಗೋಲಿ ಒಂದು ಹಾಕಬೇಕು. ಇಲ್ಲಿ ನೋಡಿ ರಾಗಿ ಕಡ್ಡಿ ತಿನ್ನುತ್ತಲ್ಲ ಹಸು, ಮತ್ತು ಸಗಣಿ ಹಾಕ್ಬೇಕಾದ್ರೆ ರಾಗಿ ಎಲ್ಲ ಹಂಗೆ ಬಂದಿರ್ತವೆ. ಅದಕ್ಕೆ ಸಗಣಿ ಹಾಕಿದ್ರೆ ಸಾಕು, ಕೋಳಿ ಎಲ್ಲ ಬಂದುಬಿಟ್ಟು ರಾಗಿ ಕಾಳೆಲ್ಲ ಹಾಯ್ಕೊಂಡು ತಿಂತಾನೇ ಇರ್ತವೆ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಫ್ರೆಂಡ್ಸ್, ನಿಜವಾಗ್ಲೂ ಆಗಲೇ 7:30ಗೇ ಇಷ್ಟು ಬಿಸಿಲು ಬರ್ತಾಯಿದೆ. ಇನ್ನಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ಇರೋದಕ್ಕೆ ಆಗೋದಿಲ್ಲ ಮನೇಲಿ, ಅಷ್ಟು ಬಿಸಿಲು. ಇನ್ನು ನಮ್ಮ ಗುಂಡ ನಮ್ಮ ಮನೆಯವ್ರು ಬಂದಿಲ್ಲ, ಇನ್ನು ಅಲ್ಲೇ ಇದ್ದಾರೆ, ಇನ್ನು ಮಲ್ಕೊಂಡಿದ್ದಾರೇನೋ ನೋಡಿ. ಎಷ್ಟು ಚೆನ್ನಾಗಿ ಹಾಯ್ಕೊಂಡು ತಿಂತಾಯಿದೆ ಕೋಳಿ ಎಲ್ಲ. ರಂಗೋಲಿ ಒಂದು ಬಿಡಬೇಕು. ಇನ್ನು ಇವತ್ತು ಬಂಡೆ ಎಲ್ಲ ತೊಳ್ಕೊಬಂದಿದ್ದೀನಿ, ಒಳಗಿಂದು ಮತ್ತು ಹೊರಗಿಂದೆಲ್ಲ ತೊಳೆದ್ಬಿಟ್ಟು ಇವಾಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಬೇಕು. ಇನ್ನು ಫೋಟೋ ಎಲ್ಲ ಒರೆಸ್ಬಿಟ್ಟು ಹೂವು ಎಲ್ಲ ಮುಡಿಸಿ ಗುಂಡ ಬಂದ ತಕ್ಷಣವೇ ಸ್ನಾನ ಮಾಡಿಸಿ ಅವನ ಹತ್ರನೇ ಪೂಜೆ ಮಾಡಿಸ್ತೀನಿ. ನೋಡೋಣ, ನಾನು ಸಾಯಂಕಾಲಗಿನ ಮಾಡ್ತೀನಿ ಸ್ನಾನ ಪಾನ ಮಾಡಿಕೊಂಡು. ಇವಾಗ ಬೆಳಗ್ಗೆನೇ ಗುಂಡನ ಹತ್ರ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಇನ್ನು ಎಲ್ಲ ಬೇಗ ಬಂದುಬಿಟ್ಟು ರೆಡಿ ಮಾಡಿದ್ದೀನಿ. ಇನ್ನು ಇವಾಗ ದೀಪ ಒಂದು ತೊಳೆದ್ಬಿಟ್ಟು ಬತ್ತಿ ಹಾಕಿ ಎಣ್ಣೆ ಹಾಕ್ಬಿಟ್ಟು ಹೂವು ಒಂದು ಮುಡಿಸಿದ್ರೆ ಅವ್ನು ಬಂದ ತಕ್ಷಣವೇ ಸ್ನಾನ ಮಾಡಿಸ್ಬಿಟ್ಟು ಪೂಜೆ ಮಾಡಿಸ್ತೀನಿ. ಮತ್ತು ಟೀ ಕೂಡ ಇಟ್ಕೊಂಡಿದ್ದೀನಿ. ಯಾಕೋ ಗೊತ್ತಿಲ್ಲ, ಇತ್ತೀಚೆಗಂತೂ ಅಸಲು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರ್ತಾಯಿಲ್ಲ, ಆ ಥರ ಆಗಿಬಿಟ್ಟಿದೆ ನನಗಂತೂ. ಎಷ್ಟು ಆ್ಯಕ್ಟಿವ್ ಆಗಿರೋಣ ಅಂದರೂ ಕೂಡ ಆಗ್ತಾಯಿಲ್ಲ. ಒಂದು 4-5 ದಿನದಿಂದ ಅದೇ ಥರನೇ ಅನಿಸ್ತಾ ಇದೆ. ಎಷ್ಟು ಟ್ರೈ ಮಾಡ್ತೀನಿ ಆದರೂ ಕೂಡ ಒಂದೊಂದು ಸತಿ ಆಗೋಲ್ಲ. ಸುಮ್ಮನೆ ಕುತ್ಕೊಬಿಡೋಣ ಅನ್ನೋಷ್ಟು ಆಗ್ತಾಯಿದೆ. ಅದೇನು ಪ್ರಾಬ್ಲಮ್ ಅಂತಲೇ ಅರ್ಥ ಆಗ್ತಿಲ್ಲ ನನಗಂತೂ. ಒಂದೊಂದು ಸತಿ ಅದೇ ಥರನೇ ಆಗೋದು. ಇಲ್ಲಿ ನೋಡ್ಬೋದು ನೀರು ಕೂಡ ತುಂಬಿಸಿದ್ದೀನಿ. ಇನ್ನು ಬಟ್ಟೆ ಕೂಡ ಇದ್ದಾವೆ, ಇವತ್ತು ಬಟ್ಟೆ ಕೂಡ ಒಗಿಬೇಕು. ಇನ್ನು ಓನರ್ ಬರ್ತಾರೆ ಅಂತ ಹೇಳ್ತಾಯಿದ್ರು. ಅವ್ರು ಬಂದು ಹೋದ ತಕ್ಷಣ ಬೇಕಾದ್ರೆ ಕೆಲಸ ಎಲ್ಲ ಮಾಡ್ಕೋಬೋದು. ಇನ್ನು ಈ ಸರಿ ಪೂಜೆ ಇಟ್ಕೊಂಡಿದ್ದಾರೆ ಮನೆಯಲ್ಲಿ, ಅಲ್ಲಿ ಹೊಸ ಮನೇಲಿ ಪೂಜೆ ಮಾಡಿಸ್ತಾ ಇದ್ದಾರೆ. ಇವರು ಹೊಸ ಓನರ್ ಅಲ್ವಾ, ಇವರು ಏನೇನು ಶಾಸ್ತ್ರ ಏನೇನು ಸಂಪ್ರದಾಯ ಇರುತ್ತೆ ಇವೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಒಂದು 10ನೇ ತಾರೀಕೇನೋ ಬರ್ತಾರೆ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ನೋಡಬೇಕು, ಇವತ್ತು ಬಂದುಬಿಟ್ಟು ನೋಡ್ಕೊಂಡು ಹೋಗ್ತಾರೆ. ಮತ್ತು 10ನೇ ತಾರೀಕೇನೋ ಫ್ಯಾಮಿಲಿಯೆಲ್ಲ ಬಂದುಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾರಂತ ಹೇಳ್ತಾಯಿದ್ರು. ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ. ಇವತ್ತು ಮಂಗಳವಾರ ಅಂತೂ ರೆಡಿ ಆಗಿದೆ. ಗುಂಡ ಬಂದ ತಕ್ಷಣ ಪೂಜೆ ಮಾಡಿಸೋದು ಅಷ್ಟೇ. ಸಾಂಬಾರು ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಆಲೂಗೆಡ್ಡೆ ಇದೆ, ಕ್ಯಾರೆಟು ಬೀನ್ಸು ಇದೆ, ಮತ್ತು ಜೋಳಿಕಾಯಿ ಇದೆ. ಬದನೆಕಾಯಿ ಇಲ್ಲ, ಬದನೆಕಾಯಿ ಇದ್ದಿದ್ರೆ ಬಜ್ಜಿ ಆದರೂ ಮಾಡ್ಬೋದಾಗಿತ್ತು. ತುಂಬ ದಿನ ಆಯಿತು ಬಜ್ಜಿ ಏನು ಮಾಡಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಫಸ್ಟ್ ಟೀ ಕುಡಿಬೇಕು. ಟೀ ಕುಡಿಯೋವರೆಗೂ ನನಗೆ ತಲೆನೇ ಓಡಲ್ಲ ಏನು ಮಾಡಬೇಕು ಅಂತೇಳ್ಬಿಟ್ಟು. ಫಸ್ಟ್ ಒಂದು ಸ್ವಲ್ಪ ಟೀ ಕುಡಿದ್ಬಿಟ್ಟು ಆಮೇಲೆ ನೆಕ್ಸ್ಟು ನೋಡ್ತೀನಿ, ಬೇಗ ಏನಾದರೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಇನ್ನಂತೂ ಸಗಣಿರೆಲ್ಲ ಸ್ವಲ್ಪ ಡ್ರೈ ಆಯಿತು. ಮತ್ತು ಇವಾಗ ರಂಗೋಲಿ ಬಿಡಿಸ್ತಾ ಇದ್ದೀನಿ. ಸಿಂಪಲಾಗಿ ಬಿಡಿಸ್ತಾ ಇದ್ದೀನಿ, ಸ್ವಲ್ಪ ದೊಡ್ಡದಾಗಿ ಹಾಕೋಣ ಅಂದ್ಕೊಂಡೆ. ನಾವು ಡೈಲಿ ನೀರು ಚುಂಗಿಸಿ ರಂಗೋಲಿ ಹಾಕೋದಕ್ಕೂ ಈ ಥರ ಸಗಣಿರು ಹಾಕಿದಾಗ ರಂಗೋಲಿ ಹಾಕೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಇಂಥ ಟೈಮಲ್ಲಿ ತುಂಬ ಲುಕ್ಕಾಗಿ ಕಾಣಿಸುತ್ತೆ, ಚೆನ್ನಾಗಿ ಕೂಡ ಕಾಣಿಸುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಒಂಚೂರು ಕೂಡ ಕೆಡೋದಿಲ್ಲ. ಒಂದು ಸ್ವಲ್ಪ ಸಗಣಿರು ಹಾಕಿರ್ತೀವಲ್ಲ, ಚೆನ್ನಾಗಿ ಅಂದರೆ ಹತ್ಕೊಳ್ಳುತ್ತೆ ರಂಗೋಲಿ ಇಟ್ಟು ಕೂಡ. ನೀರು ಹಾಕಿದ್ರೂ ಕೂಡ ಅಷ್ಟೊಂದೇನು ಇದಿರೋದಿಲ್ಲ. ಮತ್ತೊಂದು ಸ್ವಲ್ಪ ಎಲ್ಲ ಡ್ರೈ ಆದಮೇಲೆ ಹಿಂಗೆ ಸುಮ್ಮನೆ ಕಸ ಗುಡಿಸಿದ್ರೆ ಸಾಕು, ಹಂಗೆ ಹೋಗ್ಬಿಡುತ್ತೆ ಹಿಟ್ಟೆಲ್ಲ. ಈ ಥರ ಹಾಕ್ದಾಗಂತೂ ತುಂಬ ಚೆನ್ನಾಗಿರುತ್ತೆ. ಇನ್ನು ದೊಡ್ಡದು ಬಿಡಿಸೋಣ ಅಂದರೆ ಸ್ವಲ್ಪ ಟೈಮ್ ಕೂಡ ಆಗಲೇ ಆಗಿಬಿಟ್ಟಿತ್ತು. ಇನ್ನು ಬಿಸಿಲು ಕೂಡ ಆಗಲೇ ಸ್ವಲ್ಪ ಚುರುಕಾಗಿ ಬರ್ತಾಯಿತ್ತು. ಅದಕ್ಕೆ ಬಿಡು ಸಿಂಪಲಾಗಿ ಬಿಡಿಸೋಣ ಅಂತ ಹೇಳ್ಬಿಟ್ಟು ಇನ್ನು 11ರಿಂದ 6 ಚುಕ್ಕೆದು ರಂಗೋಲಿ ಬಿಡಿಸ್ತಾ ಇದ್ದೀನಿ. ಯಾವಾದರೂ ಸ್ವಲ್ಪ ದೊಡ್ಡ ರಂಗೋಲಿ ಹಾಕೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತೀನಿ. ಸ್ವಲ್ಪ ಇಂಟ್ರೆಸ್ಟ್ ಇದ್ದರೆ ಹಾಕ್ತೀನಿ, ಇಲ್ಲಾಂದರೆ ಸಿಂಪಲಾಗಿರೋದೇ ಹಾಕ್ಬಿಟ್ಟು ಇನ್ನು ಸುಮ್ಮನೆ ಹಾಕ್ತೀನಿ. ಇವತ್ತು ಬಂದುಬಿಟ್ಟು ಚಟ್ನಿ ಮಾಡಿಬಿಟ್ಟು ಅನ್ನ ಕೂಡ ಮಾಡಿದ್ದೆ ಆಗಲೇ. ಅಂದರೆ ಸ್ವಲ್ಪ ಬದನೆಕಾಯಿ ಏನು ಇದ್ದಿದ್ರೆ ಬಜ್ಜಿ ಏನಾದರೂ ಮಾಡ್ಬೋದಾಗಿತ್ತು. ಬದನೆಕಾಯಿ ಇರಲಿಲ್ಲ. ಇನ್ನು ಗೋರಿಕಾಯಿ, ಆಲೂಗೆಡ್ಡೆ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ ಎಲ್ಲ ಬೇಯಿಸ್ಬಿಟ್ಟು ಚಟ್ನಿ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ರುಬ್ಕೊಂಡು ಸ್ವಲ್ಪ ಒಗ್ಗರಣೆ ಕೂಡ ಕೊಟ್ಟಿದ್ದೆ, ಭಾಳ ಚೆನ್ನಾಗಿತ್ತು. ಬಿಸಿ ಅನ್ನ ಕೂಡ ಮಾಡಿದ್ದೆ. ಇನ್ನು ನಮ್ಮ ಮನೆಯವರು ಗುಂಡ ಕೂಡ ಇರಲಿಲ್ಲ, ಎಲ್ಲೋ ಹೋಗಿದ್ರು. ಇನ್ನು ಊರೊಳಗೆ ಹೋಗಿ ಬರ್ತೀವಿ ಅಂತ ಕೂಡ ಹೋಗಿದ್ರು. ಸರಿ ಬಿಡು ಅಂತೇಳ್ಬಿಟ್ಟು ನಾನು ಕೆಲಸಗಳೆಲ್ಲ ನಾನು ಮಾಡಿಕೊಂಡೆ. ಇನ್ನು ನೋಡಬೇಕು ಇನ್ನು ಎಷ್ಟು ದಿನ ಈ ಥರ ಮೂಡ್ ಹಾಕಿರುತ್ತೋ ಗೊತ್ತಿಲ್ಲ. ಆದಷ್ಟು ಬೇಗ
ನಾವು ನಾರ್ಮಲ್ಗೆ ಸ್ಟೇಜ್ಗೆ ಬರಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಮತ್ತು ಕೆಲಸಗಳೆಲ್ಲ ಹಿಂದೆ ಉಳ್ಕೊತವೆ. ಮತ್ತು ಸುಮ್ಮನಿರೋ ಟೈಮಲ್ಲಿ ಮತ್ತೆ ಪರದಾಡ್ಕೊಂಡು ಕೆಲಸ ಮಾಡೋ ಸಿಚುವೇಶನ್ ಬಂದುಬಿಡುತ್ತೆ. ಈ ಬಿಸಿಲು ಅಂದರೆ ಭಾಳ ಬಿಸಿಲಿದೆ ಅಲ್ವಾ, ಅದು ಸ್ವಲ್ಪ ಜಾಸ್ತಿ ಅಂದರೆ ಜಾಸ್ತಿ ಬಿಸಿಲು ಬರೋಷ್ಟರೊಳಗೆ ಕೆಲಸಗಳೆಲ್ಲ ಮುಗಿಸ್ಕೊಂಡ್ರೆ ತೀರಾ ಒಂದು ಮಧ್ಯಾಹ್ನ ಟೈಮಲ್ಲಿ ಸುಮ್ಮನೆ ಹಿಂಗೆ ಆರಾಮಾಗಿ ಇರ್ಬೋದು. ಇಲ್ಲಾಂದರೆ ಕೆಲಸಗಳೆಲ್ಲ ಪೆಂಡಿಂಗ್ ಇಟ್ಕೊಬಿಟ್ರಂತೂ ಮತ್ತೆ ಮಧ್ಯಾಹ್ನ ಟೈಮಲ್ಲಿ ಬಿಸಿಲಲ್ಲಿ ಕೆಲಸ ಮಾಡ್ಕೋಬೇಕಾಗುತ್ತೆ. ಇವಾಗಂತೂ ಸ್ವಲ್ಪ ಬ್ಯುಸಿನೇ ನಾವು ಮನೆಯಲ್ಲೆಲ್ಲ ಕೂಡ. ಇನ್ನು ಓನರ್ ಅವರೆಲ್ಲ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇನ್ಮೇಲೆ ಇನ್ನು ಮನೆ ಕೂಡ ಎಲ್ಲ ಕೂಡ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಇವತ್ತು ಎಲ್ಲ ನೀಟಾಗೆ. ಯಾಕೆಂದರೆ ಇನ್ನು ಅವ್ರು ಬಂದ್ರಂತೂ ಇನ್ನು ಪೂಜೆ ಅದು ಇದು ಮಾಡ್ತಾರಲ್ವ, ಅದಕ್ಕೋಸ್ಕರ ಇನ್ನು ನಮ್ಮ ಮನೆಯವ್ರು ಸ್ವಲ್ಪ ಆ ಕಡೆ ಎಲ್ಲ ನೋಡ್ಕೊತಾ ಇದ್ರು. ಇನ್ನು ನಾನು ಬಂದುಬಿಟ್ಟು ನಮ್ಮ ಮನೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ದೆ. ಇನ್ನು ಪಾತ್ರೆ ಅಂತೂ ಎಷ್ಟು ತೊಳೆದ್ರೂ ಕೂಡ ಯಾಕೋ ಸಖತ್ತು ಪಾತ್ರೆ ಬೀಳ್ತಾ ಇದ್ದಾವೆ. ನೈಟ್ ಊಟ ಮಾಡಿಬಿಟ್ಟು ತಟ್ಟೆ ಮಾತ್ರ ಹಂಗೆ ಇಟ್ಟು ಹೋಗ್ತೀನಿ ಅಷ್ಟೇ. ಇನ್ನು ಮಿಕ್ಕಿರೋವೆಲ್ಲ ಕೂಡ ಸಾಯಂಕಾಲನೇ ತೊಳೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಹೋಗ್ತೀನಿ. ಮತ್ತು ಬೆಳಗ್ಗೆ ಬಂದು ಟೀ ಮಾಡಿಬಿಟ್ಟು ಇನ್ನು ಅಡುಗೆ ಮಾಡೋಷ್ಟೊಳಗೆ ಎಷ್ಟು ಪಾತ್ರೆ ಆಗಿರ್ತವೆ ಅಂದರೆ ಸಖತ್ತು ಪಾತ್ರೆ ಆಗ್ತವೆ. ನನಗೆ ಒಂದೊಂದು ಸತಿ ಆಶ್ಚರ್ಯ ಆಗುತ್ತೆ, ಯಾಕೆ ಇಷ್ಟೊಂದು ಆಗ್ತವೆ ಅಂತಲೂ ಗೊತ್ತಾಗೋದಿಲ್ಲ. ಹಂಗಿರುತ್ತೆ ಒಂದೊಂದು ಸತಿ ನಮ್ಮ ಪರಿಸ್ಥಿತಿ. ಬಟ್ಟೆ ಅಂತೂ ಒಗೆಯೋಣ ಅಂತಂದರೆ ಹಾಗೇ ಹಿಂದೆ ಉಳ್ಕೊತಾ ಇದ್ದೀನಿ. ಬಟ್ಟೆ ಒಗೆಯೋದಕ್ಕೆ ಆಗ್ತಾಯಿಲ್ಲ, ಯಾಕೋ ಏನೋ ಗೊತ್ತಿಲ್ಲ. ಒಂದೊಂದು ಸತಿ ನಮ್ಮ ಮನಸ್ಸಲ್ಲಿ ಏನಿಲ್ಲ, ಏನು ಯೋಚನೆ ಇಲ್ಲ ಅಂದರೂ ಕೂಡ ಸುಮ್ಮನೆ ಏನೋ ಒಂಥರ ಅನಿಸ್ಬಿಡುತ್ತೆ. ಯಾಕೋ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರೋಲ್ಲ, ಇರಲಿ ಬಿಡು ಅನ್ನಂಗಾಗುತ್ತೆ. ನಿಜ ನಮಗೆ ನಾವು ಕಂಟ್ರೋಲ್ಗೆ ತಗೊಳ್ಳೋವರೆಗೂ ಮನಸ್ಸು ತುಂಬ ಇದಾಗ್ಬಿಡುತ್ತೆ. ಅದನ್ನು ಹಂಗೆ ಬಿಟ್ಬಿಟ್ರಂತೂ ಮತ್ತು ಅದು ಹಂಗೆ ಕಂಟಿನ್ಯೂ ಆಗುತ್ತೆ. ಸೋಮ್ಯಾರಿತನ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ. ಎಷ್ಟು ಆ್ಯಕ್ಟಿವ್ ಆಗಿರಬೇಕು ಅಂತ ಅಂದ್ಕೊಳ್ತೀವಿ, ಅದು ಆಗದೆ ಇರುವಾಗ 1-2-3 ದಿನ ಹಂಗೆ ಅದನ್ನು ಕಂಟಿನ್ಯೂ ಮಾಡಿಬಿಟ್ರಂತೂ ನಿಜವಾಗ್ಲೂ ತುಂಬ ಕಷ್ಟ ಆಗಿಬಿಡುತ್ತೆ. ಮತ್ತು ಫಸ್ಟು ನಾರ್ಮಲ್ ಸ್ಟೇಜಿಗೆ ಬರೋದಕ್ಕೆ. ಅದಕ್ಕೆ ಆವಾಗಲೇ ನಾವು ಸ್ವಲ್ಪ ಚುರುಕಾಗಬೇಕು. ಮತ್ತು ನಮಗೆ ನಾವೇ ಏನಾದರೂ ಅಂಥದ್ದು ಮನಸ್ಸಲ್ಲಿದ್ದರೂ ಕೂಡ ನಮಗೆ ನಾವೇ ಧೈರ್ಯ ತೊಗೋಬೇಕು. ನಮಗೆ ನಾವೇ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಕೊಳಕ್ಕೆ ನೋಡಬೇಕು. ನಮಗೆ ನಾವೇ ಸ್ವಲ್ಪ ಇದು ಸ್ಟ್ರಾಂಗ್ ಇರೋ ಥರ ನಮಗೆ ನಾವೇ ಮೋಟಿವೇಶನ್ ಥರ ಅಂದ್ಕೋಬೇಕು ಅಷ್ಟೇ. ಇವಾಗಂತೂ ಯಾರಿಗ್ಯಾರು ಮೋಟಿವೇಶನ್ ಹೇಳೋದಿಲ್ಲ, ಮತ್ತು ಯಾರಿಗ್ಯಾರು ಸಮಾಧಾನ ಮಾಡೋದಿಲ್ಲ. ಅವ್ರವ್ರ ಜೀವನದಲ್ಲಿ ಅವರೆಲ್ಲ ಬ್ಯುಸಿಯಾಗಿರ್ತಾರೆ. ಅವ್ರವ್ರ ಕಷ್ಟಗಳು, ಅವ್ರವ್ರ ಸುಖಗಳು ಅವ್ರಿಗೆ ಗೊತ್ತಿರುತ್ತೆ ಪಾಪ. ಇನ್ನು ನಮ್ಮಂಥವ್ರಿಗೆ ಇನ್ನೆಲ್ಲ ಹೇಳ್ತಾರೆ ಹೇಳಿ. ಹಾಗಾಗಿ ನಮಗೆ ನಾವೇ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು. ಇಲ್ಲಿ ನೋಡಿದ್ರೆ ನಾನು ಚಟ್ನಿ ಅನ್ನ ಮಾಡಿದ್ದೀನಿ. ಇನ್ನು ನಮ್ಮ ಮನೆಯವ್ರು ಬೆಳಗ್ಗೆನೇ ಚಿಕನ್ ತೊಗೊಂಬಂದ್ಬಿಟ್ರು. ಗುಂಡ ಕೇಳಿದಂತೆ ಚಿಕನ್ ಬೇಕಂತ ಹೇಳಿಬಿಟ್ಟು. ಅವ್ನು ತಿನ್ನೋದೇ ಇಲ್ಲ, ಹೇಳ್ಬೇಕಂದ್ರೆ ಅಸಲು ಮುಟ್ಟೋದಿಲ್ಲ, ಏನು ತಿನ್ನಲ್ಲ. ಮೊಟ್ಟೆ ಒಂದು ಬಿಟ್ಟರೆ ಇನ್ನೇನು ತಿನ್ನೋದಿಲ್ಲ ಅವನು. ಎಷ್ಟು ಬಲವಂತ ಮಾಡಿ ತಿನ್ಸಿದ್ರು ಕೂಡ ಬಲವಂತ ಮಾಡಿ ಏನಾದರೂ ತಿನ್ಸೋಕೆ ಹೋದ್ರೆ ಹಂಗೆ ಒಂಥರ ಉಬ್ಬಳಿಸ್ಕೊಬಿಡ್ತಾನೆ ಅವನು. ಅಂತ ಇದಾಗ್ಬಿಟ್ಟಿದ್ದಾನೆ, ಯಾಕೋ ಏನೋ ಗೊತ್ತಿಲ್ಲ. ಒಟ್ಟು ನಾನ್ ವೆಜ್ ಅಂದ್ರೇ ಅವನಿಗೆ ಆಗದೆ ಇರೋ ಥರ ಆಗಿಬಿಟ್ಟಿದೆ. ಹಾಗಾಗಿ ಸುಮ್ಮನೆ ಕೇಳಿದರೆ ತಿಂತಾನೇನೋ ಪಾಪ, ಕೇಳಿದ್ದೇನೆ ಅಪರೂಪಕ್ಕೆ ಅಂತ ಹೇಳಿಬಿಟ್ಟು. ಇನ್ನು ನಮ್ಮ ಮನೆಯವ್ರು ಚಿಕನ್ ಬೆಳಗ್ಗೆನೇ ತೊಗೊಬಂದಿದ್ರು. ಇನ್ನು ಸಾಂಬಾರೆಲ್ಲ ಮಾಡೋದಕ್ಕೆ ರೆಡಿ ಮಾಡ್ಕೊಂಡು ಸಾಂಬಾರು ಕೂಡ ಆಗಿತ್ತು. ಇನ್ನು ಅಷ್ಟರಲ್ಲಿ ಹೋಗ್ಬಿಟ್ಟು ಧನುನ್ ಕರ್ಕೊಬಂದ. ಅಂದರೆ ಧನುನ್ಗೆ ತುಂಬ ಇಷ್ಟ ನಾನ್ ವೆಜ್ ಅಂದರೆ, ತುಂಬ ಇಷ್ಟಪಟ್ಟು ತಿಂತಾನೆ ಅವನು. ಇಷ್ಟ ಅಲ್ವಾ, ಅದಕ್ಕೋಸ್ಕರ ಇನ್ನು ಧನುನ ಕರ್ಕೊಬಂದ್ಬಿಟ್ಟು ಇನ್ನು ಇಬ್ಬರು ಕೂಡ ಆಟ ಆಡ್ತಾ ಇದ್ದಾರೆ. ಬಾಕ್ಲ ಹತ್ರ ಕುತ್ಕೋಬೇಡಿ, ಆಟ ಆಡಬೇಡಿ ಅಂದರೂ ಕೂಡ ಅಲ್ಲೇ ಇರ್ತಾರೆ, ಅಸಲಿ ಕಡೆ ಬರೋದೇ ಇಲ್ಲ. ಹಂಗೆ ಅವ್ರಿಗೆಲ್ಲಿ ಕಂಫರ್ಟಬಲ್ ಅನಿಸುತ್ತೆ ಅಲ್ಲಿ ಕುತ್ಕೊಂಡು ಇನ್ನು ಆಟ ಆಡ್ತಾ ಇರ್ತಾರೆ. ಇಬ್ಬರಿದ್ರಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ಇವ್ರ ಕಡೆನೇ ಧ್ಯಾಸ, ಇವ್ರ ಕಡೆನೇ ನೋಡ್ಕೋಬೇಕಾಗುತ್ತೆ. ಕೆಲಸ ಇದ್ದರೂ ಪರವಾಗಿಲ್ಲ ಪಕ್ಕಕ್ಕೆ, ಇವ್ರು ನೋಡ್ಕೋಬೇಕು ಮೇನಾಗಿ. ಇವಾಗಿರೋ ಬಿಸಿಲಿಗೆ ಮತ್ತು ಈ ತೋಟಕ್ಕೆ ಸುಮ್ಮನೆ ಸುತ್ತಾ ಇರ್ತಾರೆ, ಓಡ್ತಾ ಇರ್ತಾರೆ. ಈ ಕಲ್ಲುಗಳಲ್ಲಿ ಈಗ ನೋಡಿ ಗುಂಡು ಕಲ್ಲು ಸಿಕ್ತು ಒಂದು, ಎಷ್ಟು ಚೆನ್ನಾಗಿದೆ. ಈ ಥರ ಕಲ್ಲಲ್ಲಿ ಮಸ್ತ್ ಗುಂಡು ಕಲ್ಲಿದ್ದಾವೆ ಎಲ್ಲ. ಫುಲ್ಲು ನಯಸ್ ಅಂದರೆ ಸಿಕ್ಕಾಪಟ್ಟೆ ನಯಸ್ಸಿದ್ದಾವೆ. ನೋಡಿ ಈ ಥರ ಬಿದ್ದಿತ್ತು. ನಾನೇನೋ ಹಣ್ಣು ಥರ ಅಂತ ಕಾಣಿಸ್ತಾ ಇತ್ತು, ಹಣ್ಣು ಥರ ಅಲ್ಲ, ಇದು ಗುಂಡು ಕಲ್ಲು. ಇಲ್ಲಿ ನೋಡಿ ಎಷ್ಟು ನಯಸ್ಸಾಗಿದೆ ಕಲ್ಲು, ಎಷ್ಟು ಸಾಫ್ಟಾಗಿದೆ, ಚೆನ್ನಾಗಿದೆ. ಗುಂಡು ಕಲ್ಲು ನೋಡಿ. ಏನಾದರೂ ಬೆಲ್ಲ ಇಲ್ಲೇನಾದರೂ ಏಲಕ್ಕಿ ಏನಾದರೂ ಈ ಥರ ಕುಟ್ಟೋದಕ್ಕೆ ಚೆನ್ನಾಗಿರುತ್ತೆ. ಇನ್ನು ಬೆಳ್ಳುಳ್ಳಿ ಏನಾದರೂ ಕುಟ್ಬೋದು. ಹೋಗ್ತಾಯಿದ್ದೀನಿ. ಗುಂಡವರೆಲ್ಲ ಇಲ್ಲಿ ಮನೆ ಹತ್ರ ಇದ್ದಾರೆ. ಇನ್ನು ನಾನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ತುಂಬ ಹೊತ್ತಾಯ್ತು ಬಂದವರು. ಊಟ ಮಾಡ್ಕೊಂಡು ಮಧ್ಯಾಹ್ನ ಬಂದುಬಿಟ್ರಿ ಇಲ್ಲಿಗೆ. ಬಿಸಿಲು ಅಂದರೆ ಬಿಸಿಲು, ಸುಮ್ಮನೆ ಬಿಸಿಲಲ್ಲಿ ಸುತ್ತಾ ಇದ್ರು. ಅದಕ್ಕೆ ಅವರು ಪಪ್ಪ ಕರ್ಕೊಂಡು ಬಂದ್ರಿ, ಇಲ್ಲಿ ಆಟ ಆಡ್ತಾಯಿದ್ರು. ಮತ್ತು ನಾವು ಓನರ್ ಬರ್ತಾರೆ ಅಂತ ಹೇಳಿದ್ವಲ್ವ, ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೆ. ಇವಾಗ ನೋಡ್ಕೊಂಡು ಮನೆಗೆ ವಾಪಸ್ ಹೋಗ್ತಾಯಿದ್ದೀನಿ.
ಹೋಗ್ಬೇಕಾದ್ರೆ ನೋಡಿ ಇದು ಕಲ್ಲು ಸಿಕ್ತು, ಹಂಗೆ ತಗೊಂಡು ಹೋಗ್ತೀನಿ, ಎತ್ತಿಡ್ತೀನಿ. ಏನಕ್ಕಾದ್ರೂ ಬರುತ್ತೆ ಎಮರ್ಜೆನ್ಸಿಗೆ, ಒಂದೇ ಇದಕ್ಕಂತ ಅಲ್ಲ, ಏನಕ್ಕಾದ್ರೂ ಬರುತ್ತೆ, ಯೂಸ್ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ತಗೊಂಡೋಗ್ತೇವೆ. ನೋಡಿ ಈ ಥರ ಸೈಡಲ್ಲಿ ಕಲ್ಲೆಲ್ಲ ಓಡಿಸಿದ್ರಲ್ಲ ಮುಂಚೆ, ಅದರಲ್ಲೆಲ್ಲ ಮಸ್ತು ಗುಂಡು ಕಲ್ಲುಗಳು ಸಿಗ್ತವೆ. ಹುಡುಕಿದ್ರಂತೂ ಸಿಗುತ್ತೆ. ಸದ್ಯ ಕಣ್ಣಿಗೆ ಕಾಣ್ತಿದ್ದು, ಅದಕ್ಕೆ ತೊಗೊಂಡು ಬಂದೆ. ನೋಡ್ಬೋದು ಫುಲ್ಲು ಎಲೆ ಎಲ್ಲ ಬಿಟ್ಟು ಎಲ್ಲ ಮುಚ್ಕೊಂಡು ಹೋಗ್ಬಿಟ್ಟಿದೆ. ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಫ್ರೆಂಡ್ಸ್. ಇವಾಗ ಟೈಮ್ ಬಂದು 4:15 ಆಗಿದೆ ನೋಡಿ, ಆದರೂ ಕೂಡ ಕಡಿಮೆ ಆಗ್ತಾಯಿಲ್ಲ, ಅಷ್ಟು ಬಿಸಿಲು. ಸುಮ್ಮನೆ ಸಖತ್ತು ಬಿಸಿಲು. ಈ ಬಿಸಿಲಿಗಂತೂ ಏನು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ನೋಡಿ. ನಾನು ಮಧ್ಯಾಹ್ನ ಊಟ ಮಾಡಿಬಿಟ್ಟು ಪಾತ್ರೆ ಇಟ್ಟಿರೋವೆಲ್ಲ ಕೂಡ ಅಲ್ಲೇ ಇದ್ದಾವೆ, ಏನಂದರೆ ನೆರಳು ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಬಂದಿದೆ. ಅಷ್ಟರೊಳಗೆಲ್ಲ ತೊಳೆದಿಡ್ಬೇಕು ನೀಟಾಗಿ. ಮಾವಿನ ಮರಗಳಂತೂ ಇದ್ದಾವೆ, ಒಂದು ಎಷ್ಟಿದ್ದಾವೆ ನಾನು ಕೂಡ ಕೌಂಟ್ ಮಾಡಿಲ್ಲ. ಆ ಕಡೆ ಎಲ್ಲ ಇದ್ದಾವೆ, ಇನ್ನೂ ಹಣ್ಣಾಗಿಲ್ಲ ಅನಿಸುತ್ತೆ. ಒಂದು ಸತಿ 2 ಸತಿ ಚೆನ್ನಾಗಿ ಮಳೆ ಬಂದರೆ ತಿನ್ನೋದಕ್ಕೆ ಚೆನ್ನಾಗೆ. ಇವಾಗ ಬಿಸಿಲುಕಾಯೆಲ್ಲ ಅಷ್ಟೊಂದು ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಆದರೂ ಕೂಡ ನೀರು ಹೋಗ್ತಾ ಇರ್ತೇವೆ ಡ್ರಿಪ್ಪಲ್ಲಿ, ಆದರೆ ಏನೋ ಮಳೆ ಬರೋದಕ್ಕೂ ನೀರು ಹೋಗೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. 1-2 ಸತಿ ಮಳೆ ಬಂದ್ರಂತೂ ಹಣ್ಣು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಕಾಯಿ ಅಷ್ಟೇ ಎಲ್ಲ ಉದುರು ಹೋಗ್ತಾ ಇರ್ತವೆ ಪಾಪ. ಎಷ್ಟು ಕಾಯಿ ಉದುರು ಹೋಗ್ತವೆ ಸುಮ್ಮನೆ ಗೊತ್ತಿಲ್ಲ. ನಮ್ಮ ಕೋಳಿಗಳಂತೂ ವೆಯ್ಟ್ ಮಾಡ್ತಾ ಇರ್ತವೆ ಪಾತ್ರೆ ತೊಳೆಯೋರ್ಗು, ಯಾವಾಗ ತೊಳಿತಾಳೋ ಅಂತೇಳಿ. ಇವಾಗ ನೆರಳು ಬಂದಿದೆ, ತೊಳೆಯೋಕೆ ಸ್ಟಾರ್ಟ್ ಮಾಡ್ಕೋಬೇಕು ಮತ್ತೆ ಕೆಲಸ ಇವಾಗಿಂದ. ಬಟ್ಟೆ ಅಂತೂ ಹಂಗಿದೆ ಬಕೆಟಲ್ಲಿ, ಟಬ್ಬಲ್ಲಿ ಒಗೆಯೋದಕ್ಕೆ ಆಗ್ತಾಯಿಲ್ಲ. ಯಾವಾಗ ಒಗಿಬೇಕು ಏನು, ಅದೇ ಅವ್ರನ್ನ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಬೇಕು ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಇವಾಗ. ಆ ಡ್ರಮ್ಮು ಅವೆಲ್ಲ ತೆಗ್ದಿಟ್ಟು ಕ್ಲೀನಾಗಿ ಕಸ ಗುಡಿಸ್ಕೊಂಡು, ಅದೆಲ್ಲ ಗೊಬ್ಬರ ಎಲ್ಲ ಫುಲ್ಲು ಈ ಇಲಿ ಕಾಟ ಜಾಸ್ತಿ ಅಲ್ವಾ, ಎಲ್ಲ ತೋಡ್ಬಿಟ್ಟಿದ್ದಾವೆ. ಗೊಬ್ಬರ ಚೀಲ ಎಲ್ಲ ಕಡ್ದಾಕ್ಬಿಟ್ಟಿದ್ದಾವೆ. ಇಲ್ಲಿ ನೋಡ್ಬೋದು ಯಾವ ಥರ ಕಡ್ದಿದ್ದಾವೆ ಅಂತೇಳಿ. ಗೊಬ್ಬರ ಚೀಲ ಎಲ್ಲ ಕೂಡ ಕಡ್ದುಬಿಟ್ಟಿದ್ದಾವೆ. ಆ ಕಡೆ ಎಲ್ಲ ಫುಲ್ಲು ಸೋರೋಗ್ಬಿಟ್ಟಿದೆ. ಅದೆಲ್ಲ ತುಂಬ ಹಾಕ್ಕೋಬೇಕು, ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಇದೆಲ್ಲ ಇವಾಗ. ಇನ್ನು ಮತ್ತೆ ಇದು ಬಂದುಬಿಟ್ಟು ಸಂಜೆಗೆ. ಇನ್ನು ಅದು ಮತ್ತೆ ಸಾಯಂಕಾಲ ಒಂದು ಸತಿ ದನಿಗೆ ಊಟ ಹಾಕ್ಕೊಟ್ಟೆ. ಊಟ ಮಾಡಿಕೊಂಡು ಇನ್ನು ನಮ್ಮ ಮನೆಯವರು ಬಿಟ್ಟು ಬರಬೇಕಂತ ಹೇಳಿಬಿಟ್ಟು ಇನ್ನು ಹೋದರು. ಇನ್ನು ಮಕ್ಕಳು ಕೂಡ ಇಲ್ಲಿ ಚೆನ್ನಾಗಿ ಆಟಾಡ್ಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಇನ್ನು ಮನೆಯಾಗ ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಇನ್ನು ಹೋದ್ರು. ಇನ್ನು ಬೆಳಿಗ್ಗೆ ಸ್ವಲ್ಪ ಸಾಂಬಾರು ಹಂಗೆ ಇತ್ತಲ್ವ, ಈ ಬಿಸಿಲಿಗೆ ಈ ಚಿಕನ್ ತಿನ್ನಬೇಕಂದ್ರೆ ಆಗೋದೇ ಇಲ್ಲ. ನಾವು ಎಷ್ಟು ಚಿಕನ್ ತಿಂತೀವಿ ಅದು ಡಬಲ್ ತ್ರಿಬಲ್ ಅಷ್ಟು ಬರೀ ನೀರೇ ಕುಡಿಬೇಕಾಗುತ್ತೆ. ಹಂಗಾಗಿ ಇನ್ನು ಇವು ನೋಡ್ತಾ ಇರ್ಬೋದು, ನಮ್ಮಪ್ಪ ನನ್ನನ್ನು ಕರ್ಕೊಂಡು ಹೋಗಿಲ್ಲ, ದನನ ಒಬ್ಬನೇ ಬಿಟ್ಟು ಬರೋಕ್ಕೆ ಹೋದ ಅಂತ ಹೇಳಿಬಿಟ್ಟು ಇನ್ನು ಮುನಿಸ್ಕೊಂಡು ಸುಮ್ಮನೆ ಉಲ್ಡಾಡ್ತಾ ಇದ್ದ. ಅದಕ್ಕೆ ಒಂದು ಸ್ವಲ್ಪ ಉರ್ಗಡ್ಲೆ ಇದ್ವು, ಹಾಕ್ಕೊಟ್ಟೆ ತಿಂತಾನೇನಂತ ಹೇಳ್ಬಿಟ್ಟು ಮುನಿಸ್ಕೊಂಡು ಹಂಗೆ ನಕ್ಕೊಂಡು ಒಂದೊಂದು ಸತಿ ಇದು ಮಾಡಿಕೊಂಡು ಇನ್ನು ತಿಂತಾಯಿದ್ದ. ಈ ಕಡೆ ಬಂದುಬಿಟ್ಟು ನಾನು ಬಿಸಿ ಮುದ್ದೆಗೆ ಇಟ್ಟಿದ್ದೀನಿ. ಚೆನ್ನಾಗಿರುತ್ತೆ ಚಿಕನ್ ಸಾಂಬಾರಿಗೆ ಮುದ್ದೆ. ಇನ್ನು ಬಿಸಿ ಮುದ್ದೆ ಮಾಡಿಬಿಟ್ಟು ಇನ್ನು ಬೆಳಗ್ಗೆ ಸ್ವಲ್ಪ ಅನ್ನ ಇತ್ತಲ್ವ, ಅದ್ರ ಜೊತೆಗೆ ಮತ್ತು ಸಾಂಬಾರು ಕೂಡ ಬಿಸಿ ಮಾಡಿದೆ. ಇನ್ನು ಊಟ ಮಾಡಿಕೊಂಡು ಇನ್ನು ಸೀದಾ ಮನೆ ಹತ್ರ ಬಂದ್ವಿ, ಹೊಸ ಮನೆ ಹತ್ರ ಮಲ್ಕೊಳಕ್ಕೆ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ನೇಚರ್ ಅಂತ ಹೇಳ್ಬಿಟ್ಟು. ಇದು ಸಂಜೆ ಟೈಮು, ಸುಮಾರು ಒಂದು 7 ಗಂಟೆ 10 ನಿಮಿಷ ಏನಾಗಿತ್ತು ಅನಿಸುತ್ತೆ. ಮತ್ತು ನಾನು ವೀಡಿಯೋ ಕಂಟಿನ್ಯೂ ಮಾಡಬೇಕಾದ್ರೆ ಅಲ್ಲಿ ಸೂರ್ಯ ಮುಳುಗುತ್ತೆ ಈ ಕಡೆ ಸೈಡು. ಅಲ್ಲಿ ಎಷ್ಟು ರೆಡ್ಡಾಗಿ ಕಾಣಿಸುತ್ತೆ ಅಂದರೆ ಇನ್ನು ಮುಳುಗೆ ಇಲ್ಲೇನೋ ಫುಲ್ಲು ಅನ್ನೋ ಇದ್ರಲ್ಲಿ ಕಾಣಿಸುತ್ತೆ. ಟೈಮ್ ಬಂದುಬಿಟ್ಟು ಆಗಲಿ 7 ಗಂಟೆ ಮೇಲೆ ಆಗಿತ್ತು, ಆದರೂ ಕೂಡ ಆ ಥರ ಕಾಣಿಸ್ತಾ ಇತ್ತು. ಸೂರ್ಯ ಯಾವ ಕಡೆ ಮುಳುಗುತ್ತೋ ಆ ಕಡೆ ಮಾತ್ರ ಈ ಥರ ಕಾಣಿಸ್ತಾ ಇತ್ತು. ಇನ್ನು ಬೇರೆ ಕಡೆ ಅಂತೂ ಅಸಲು ಆ ಥರ ಕಾಣಿಸ್ತಾನೆ ಇರಲಿಲ್ಲ. ಇಲ್ಲಿ ನೋಡ್ಬೋದು ಒಂದೇ ಒಂದು ನಕ್ಷತ್ರ ಅಷ್ಟು ಬೇಗನೆ ಆಗಲೇ ಹುಟ್ಬಿಟ್ಟಿತ್ತು, ಒಂಥರ ದೊಡ್ಡದಾಗೆ ಕಾಣಿಸ್ತಾ ಇತ್ತು. ಯಾವಾಗಲೂ ಅಷ್ಟೇ ಕಾಣಿಸ್ತಾನೇ ಇರುತ್ತೆ ಅದು. ಇನ್ನು ಹೋಗ್ತಾ ಸ್ವಲ್ಪ ಟೈಮ್ ಹೋದಂಗೆಲ್ಲ ಕೂಡ ಅಲ್ಲೇನೋ ಇದೆ ಅನ್ನೋ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಸ್ವಲ್ಪ ದೊಡ್ಡದಾಗಿ. ಇಲ್ಲಿ ನೋಡ್ಬೋದು ಈ ಕಡೆ ಎಲ್ಲ ಫುಲ್ ಕತ್ಲು ಥರ ಆಗಿದೆ, ಆ ಕಡೆ ಮಾತ್ರ ಆ ಥರ ಕೆಂಪು ಕಾಣಿಸ್ತಾ ಇದೆ. ಇನ್ನು ಬಂದ ತಕ್ಷಣವೇ ನಾವು ಸ್ವಲ್ಪ ಬರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವ್ನಿಗೆ ಅಕ್ಷರ ಎಲ್ಲ ಹಾಕ್ಕೊಡ್ತೀವಿ. ಇಲ್ಲಾಂದರೆ ಎಲ್ಲ ಮರ್ತೋಗ್ತಾನೆ, ಮತ್ತು ಅಂಗನವಾಡಿ ಸ್ಟಾರ್ಟ್ ಆಗೋವರೆಗೂ ಎಲ್ಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಎಲ್ಲ ಹಾಕ್ಕೊಟ್ರೆ ತಿದ್ಕೊಂಡು ಸುಮ್ಮನೆ ಕೂತ್ಕೊತಾನೆ. ಇನ್ನು ಬೆಳಗ್ಗೆಯಿಂದ ಒಂದು ಅಕ್ಷರನೂ ಬರ್ಕೊಳ್ಳಲ್ಲ, ಏನೇನು ಮಾಡಲ್ಲ, ಸುಮ್ಮನೆ ಆಟಾಡ್ಕೊಂಡೇ ಇರ್ತಾನೆ. ಇಷ್ಟೊತ್ತಲ್ಲಾದರೂ ಬರ್ಸೋಣ ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ಇನ್ನು
ಕುಂದಿರ್ಸ್ತೀವಿ ಇಲ್ಲಿಗೆ ಬಂದ ತಕ್ಷಣ. ನೀವು ನೋಡ್ಬೋದು ಜೋಳ ಬಿತ್ತೋದಕ್ಕೆ ಅಂತ ಹೇಳಿಬಿಟ್ಟು ಜೋಳ ತರಿಸಿ ಇಟ್ಟಿದ್ದಾರೆ. ಇನ್ನು ಮಳೆ ಬಂದರೆ ಎಲ್ಲ ಬಿತ್ತಿಸ್ಬೇಕು. ಹಾಗಾಗಿ ಇವನ್ನ ಸ್ವಲ್ಪ ಬಿಸಿಲಿಗೆ ಹಾಕ್ಬಿಟ್ಟು ಬೆಳಗ್ಗೆ ಇವಾಗೆಲ್ಲ ನಮ್ಮ ಮನೆಯವ್ರು ತುಂಬಿಕ್ತಾ ಇದ್ದಾರೆ. ಒಂದು ಸ್ವಲ್ಪ ದಿನ ಲೇಟ್ ಆದರೂ ಪರವಾಗಿಲ್ಲ, ಲೇಟ್ ಆದ್ರಂತೂ ನಮ್ಗೆ ನೋಡೋಕ್ಕೆ ಆಗಲ್ಲ, ಹುಳ ಬಂದುಬಿಡುತ್ತೆ, ಸಖತ್ತು ಹುಳ. ಅದಕ್ಕೆ ಅದ್ರ ಸ್ವಲ್ಪ ಬೇವಿನ ಸೊಪ್ಪು ಇನ್ನು ಏನೇನೋ ನಮ್ಮ ಮನೆಯವ್ರು ಐಟಮ್ ಎಲ್ಲ ಹಾಕ್ಬಿಟ್ಟು ಚೀಲಕ್ಕೆ ಕಟ್ಟಿಟ್ಟಿದ್ರು. ನೋಡೋಣ ಹುಳಗಿನ ಆಗಿದ್ದಾವೇನೋ, ಇವಾಗ ಸ್ವಲ್ಪ ಹೊತ್ತು ಬಿಸಿಲಿಗೆ ಹಾಕ್ಬಿಟ್ಟು ಆಮೇಲೆ ಎತ್ತಿಕ್ಕೋಣ ಅಂತೇಳ್ಬಿಟ್ಟು ನಾವು ಬೆಳಗ್ಗೆ ಹಾಕಿದ್ರು. ಇನ್ನು ಮಳೆ ಬರೋವರೆಗೂ ಸ್ವಲ್ಪ ಸೇಫ್ಟಿಯಾಗಿ ನೋಡ್ಕೋಬೇಕಲ್ಲ, ಹಾಗಾಗಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.